ಕಳೆದ 17 ತಿಂಗಳ ಅಂಕಿಅಂಶಗಳನ್ನು ಗಮನಿಸಿ ನೋಡುವುದಾದರೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏನಿದೆ ಅದು ತಟಸ್ಥವಾಗಿದೆ. ಇದನ್ನು ಕಳೆದ 17 ತಿಂಗಳ ಸರ್ವೆಯ ಆಧಾರದಲ್ಲಿ ಹೇಳಲಾಗ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಅಂದಾಗ ಏರಿಳಿತಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ತಟಸ್ಥವಾಗಿದೆ. ಕೇಂದ್ರ ಹಾಗೂ ರಾಜ್ಯದಲ್ಲಿ ತೈಲ ಸಹಿತ ದಿನ ಬಳಕೆಯ ಅಗತ್ಯ ವಸ್ತುಗಳ ದರ ಗರಿಷ್ಠ ಏರಿಕೆಯನ್ನು ಕಂಡಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ದರ ತುಸು ಏರಿಕೆಯ ಹಾದಿಯಲ್ಲಿದ್ದರೂ ಲೋಕಸಭಾ ಚುನಾವಣೆ ಮುಗಿಯೋ ತನಕ ದರ ಏರಿಸದೇ ಇರುವ ಸಾಧ್ಯತೆಯೇ ಹೆಚ್ಚಿದೆ. ಹೊಸ ವರ್ಷಕ್ಕೆ ಕಾಲಿಡೋದಕ್ಕೆ ಕೇವಲ 3 ದಿನ ಅಷ್ಟೇ ಬಾಕಿ ಉಳ್ಕೊಂಡಿದೆ. ಈ ಹೊತ್ತಲ್ಲೇ ನರೇಂದ್ರ ಮೋದಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಡಿತಗೊಳಿಸಲು ಕೂಡ ನಿರ್ಧರಿಸಿದೆ. ಜನವರಿಗೂ ಮೊದಲೇ ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 10 ರೂಪಾಯಿ ಕಡಿತಗೊಳಿಸುವ ಸಾಧ್ಯತೆ ಇದೆ. ಪೆಟ್ರೋಲಿಯಂ ಸಚಿವಾಲಯ ಪ್ರತಿ ಲೀಟರ್ಗೆ 8 ರೂಪಾಯಿನಿಂದ 10 ರೂಪಾಯಿವರೆಗೂ ಕಡಿತವನ್ನು ಒಳಗೊಂಡ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದ್ದು, ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅನುಮೋದನೆ ಸಿಗೋದೊಂದಷ್ಟೇ ಬಾಕಿ ಇರೋದು. ಬಹಳ ಮುಖ್ಯವಾದಂಥ ವಿಚಾರ ಇದು. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಜನಸಾಮಾನ್ಯರು ಹೈರಾಣಾಗೋದೇ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರದ ವಿಚಾರದಲ್ಲಿ. 100-150 ರೂಪಾಯಿ ಕೊಟ್ಟು ಪೆಟ್ರೋಲನ್ನ ಹಾಕ್ಸೋಷ್ಟರೊಳಗೆ ಸಾಕು ಹೋಗುತ್ತೆ. ಅದರಲ್ಲಿ ಈಗ ಚುನಾವಣೆಯ ಗಿಮ್ಮಿಕ್ಕೆ ಆದರೂ ಕೂಡ 10 ರೂಪಾಯಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದೊಂದು ರೀತಿ ಬಂಪರ್ ಗಿಫ್ಟ್ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ನೋಡಿ, ಎಲ್ಲ ಪ್ರಸ್ತಾವನೆ ಸಿದ್ಧವಾಗಿದೆ. ನರೇಂದ್ರ ಮೋದಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಡಿತಗೊಳಿಸುವುದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದೆ. ಜನವರಿ ಮೊದಲೇ ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 10 ರೂಪಾಯಿ ಕಡಿತಗೊಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಪೆಟ್ರೋಲಿಯಂ ಸಚಿವಾಲಯ ಏನಿದೆ, ಪ್ರತಿ ಲೀಟರ್ಗೆ 8ರಿಂದ 10 ರೂಪಾಯಿವರೆಗೂ ಕಡಿತವನ್ನು ಮಾಡಿದರೆ ಏನಾಗುತ್ತೆ ಅನ್ನುವಂಥ ಒಂದು ಫೈಲ್ ಸಿದ್ಧಪಡಿಸಿರ್ತಾರೆ. ಅಂದರೆ ಒಂದು ಪ್ರಸ್ತಾವನೆ ರಿಪೋರ್ಟನ್ನು ಸಿದ್ಧಪಡಿಸಿರ್ತಾರೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಡ್ತಾರೆ. ಅವರೊಂದು ಸತಿ ವೆರಿಫೈ ಮಾಡ್ತಾರೆ. ಅನುಮೋದನೆ ಅಂದರೆ ಅಂತಿಮ ಶರ ಹಾಕಬೇಕಾಗುತ್ತೆ. ಅದೊಂದೇ ಬಾಕಿ ಇರೋದು. ಸೊ ಎಲ್ಲ ಪ್ರಸ್ತಾವನೆ ಸಿದ್ಧವಾಗಿದೆ. ಒಂದು ಪಕ್ಷ ಎಸ್ ಅನ್ನುವಂಥ ಏನಾದರೂ ಪಾಸಿಟಿವ್ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ 8ರಿಂದ 10 ರೂಪಾಯಿ ಪೆಟ್ರೋಲ್ ಪ್ರೈಸ್ ಅಂತೂ ಕಡಿಮೆ ಆಗಲಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.